ಭಕ್ತ. ದೇವ ಧನ್ವಂತರಿ, ಭಕ್ತಪರಾಧೀನ, ಇಂದು ಈ ನಿನ್ನ ಭಕ್ತನ ಮೇಲೆ ದಯ ತೋರಿದೆಯಾ ದೇವ? ಧನ್ಯನಾದೆ, ನಿನ್ನ ದರ್ಶನ ಭಾಗ್ಯದಿಂದ ನಾನು ಧನ್ಯನಾದೆ. ಹೇ ಅಮೃತ ಕಳಶಹಸ್ತ, ತ್ರಿಲೋಕನಾಥ, ಸರ್ವಾಮಯ ವಿನಾಶಕನೇ, ನಿನ್ನಲ್ಲಿ ನನ್ನದೊಂದು ಅಪೇಕ್ಷೆ. ಸ್ಮರಣೆ ಮಾತ್ರದಲ್ಲಿ ಬಂದು ಸಲಹುವ ನಾರಾಯಣನೇ, ಪರಮ ಕರುಣಾಮೂರ್ತಿ, ನಿನ್ನ ಚರಣಕಮಲದಲ್ಲಿ ನನ್ನ ಶಿರವನ್ನಿಟ್ಟು ಬೇಡಿಕೊಳ್ಳುತ್ತೇನೆ. ನನಗೊಂದು ವರವನ್ನು ಕಲ್ಪಿಸು ತಂದೆ, ವರವನ್ನು ಕಲ್ಪಿಸು. ಭಕ್ತ, ಏನು ನಿನ್ನ ಅಪೇಕ್ಷೆ? ನನ್ನ ಅಪೇಕ್ಷೆ ಹಗಲಲ್ಲಿಯೇ ಆಗಲಿ, ರಾತ್ರಿಯಲ್ಲಿಯೇ ಆಗಲಿ, ಭೂಮಿಯಲ್ಲಾಗಲಿ, ಆಕಾಶದಲ್ಲಾಗಲಿ, ಮನೆಯ ಒಳಗಾಗಲಿ, ಹೊರಗಾಗಲಿ, ಜ್ವರ, ಕೆಮ್ಮು, ನೆಗಡಿ, ವಾಂತಿ, ಭೇದಿ, ಚರ್ಮರೋಗ, ಹೃದಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಮಂಡಿ ನೋವು, ಮೈಕೈ ನೋವು, ಸೊಂಟೋ ನೋವು, ತಲೆನೋವು ಆದಿಯಾಗಿ ಈಗಿರತಕ್ಕಂಥ ಯಾವುದೇ ಆರೋಗ್ಯ ಸಮಸ್ಯೆಗಳು ನನಗೆ ಬಾರದಂತೆ ವರವನ್ನಿತ್ತು ತಂದೆ. ತಥಾಸ್ತು. ಇನ್ನು ನಾನು ಸದಾ ಆರೋಗ್ಯವಂತ, ಬೇಕಾದ್ದನ್ನು ಮಾಡಬಹುದು, ಬೇಕಾದ್ದನ್ನು ತಿನ್ನಬಹುದು, ಬೇಕಾದ್ದನ್ನು ಕುಡಿಯಬಹುದು, ನನ್ನ ಇಷ್ಟ ಬಂದಂತೆ ನಾನು ನಡೆಯಬಹುದು. 100 ವರ್ಷಗಳ ಕಾಲ ನಿಶ್ಚಿಂತೆಯಾಗಿರಬಹುದು. ಪ್ರಾಣ ಹೋಗುವಂತೆ ಸಂಕಟವಾಗುತ್ತಿದೆಯಲ್ಲ, ಮೈಯೆಲ್ಲ ಬೇನೆ, ಉಸಿರಾಡಲಾಗುತ್ತಿಲ್ಲ, ಹೆಸರೇ ಗೊತ್ತಿಲ್ಲದ ವಿಚಿತ್ರವಾದ ಕಾಯಿಲೆ ಕಾಡುತ್ತಿದೆಯಲ್ಲ ದೇವ, ಧನ್ವಂತರಿ ರಕ್ಷಿಸು, ರಕ್ಷಿಸು. ಭಕ್ತ, ದೇವ. ಭಕ್ತ, ಆಸೆಯು ದುರಾಸೆಯಾಗಿ ಬೆಳೆದಂತೆ ವಿವೇಚನಾ ಶಕ್ತಿಯು ಹಾಳಾಗಿ ತಪ್ಪುಗಳಾದಾಗ ರೋಗಗಳು ಉತ್ಪತ್ತಿಯಾಗುತ್ತದೆ. ಹೀಗಿರುವಾಗ ಯಾವುದೇ ರೀತಿಯ ಕಾಯಿಲೆ ಬರುವುದಕ್ಕೆ ಮೂಲ ಕಾರಣವೇನು ಎಂಬುದನ್ನು ತಿಳಿದು ಸರಿಪಡಿಸಿಕೊಂಡು ಕಾಯಿಲೆಯೇ ಬರದಂತೆ ತಡೆದರೆ ಕಾಯಿಲೆಯನ್ನೇ ಗೆದ್ದಂತಾಗುವುದಲ್ಲವೇ ಭಕ್ತ? ಹೌದೌದು ದೇವ. ಆಯುರ್ವೇದದಲ್ಲಿ ಹೇಳಿರುವಂತೆ ಉತ್ತಮ ಜೀವನ ಶೈಲಿ, ಉತ್ತಮ ಆಹಾರ ಕ್ರಮವನ್ನು ಅಳವಡಿಸಿಕೊಂಡು ಅತಿ ಆಸೆ ಪಡದೆ ವಿವೇಚನೆಯಿಂದ ತಪ್ಪು ಯಾವುದು, ಸರಿ ಯಾವುದು ಎಂದು ತಿಳಿದು ನಡೆದರೆ ಎಲ್ಲ ಬಗೆಯ ಕಾಯಿಲೆಗಳನ್ನೂ ತಡೆಯುವಲ್ಲಿ ಯಶಸ್ವಿಯಾಗುವೆ ಭಕ್ತ. ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ.